ಟಾಪ್ 6 ಕಂಟೆಸ್ಟೆಂಟ್ ಆಗಿ ಆಚೆ ಬಂದ್ರಿ. ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಟಾಪ್ 6 ಅಲ್ಲಿ ಇದ್ದಿದ್ದು, ಅಥವಾ ಬೇರೆ ಪ್ಲೇಸ್ ಇರಬೇಕಿತ್ತು ಅಂತ ಇದೆಯಾ? ಎಲ್ರಿಗೂ ಅವರೇ ಗೆಲ್ಲಬೇಕು ಅಂತ ಆಸೆ ಇರುತ್ತಲ್ವಾ. ಸೊ ನೀವು ಯಾರನ್ನ ಕೇಳಿದ್ರು, ಫಸ್ಟ್ ಬಂದಿರೋರನ್ನ ಕೇಳಿದ್ರು, ಸೆಕೆಂಡ್ ಬಂದಿರೋರನ್ನ ಕೇಳಿದ್ರು ಅದನ್ನೇ ಹೇಳೋದು. ಯಾಕಂದರೆ ನಾನೇ ಗೆಲ್ಲಬೇಕು ಅಂದರೆ ಪ್ರತಿಯೊಬ್ಬರಿಗೂ ಅವ್ರವ್ರ ಆಟ ಗೊತ್ತಿರುತ್ತೆ, ಅವ್ರವ್ರ ಕಷ್ಟ ಗೊತ್ತಿರುತ್ತೆ. ಅಲ್ಲಿ ಒಳಗಡೆ ಆದ್ಮೇಲೆ ಪ್ರತಿಯೊಬ್ಬರು ಕಷ್ಟಪಟ್ಟಿರ್ತೇವೆ, ಪ್ರತಿಯೊಬ್ಬರಿಗೂ ಅವ್ರವ್ರು ಗೆಲ್ಲಬೇಕು ಅಂತ ಇರುತ್ತೆ. ಸೊ ನನಗೂ ಗೆಲ್ಲಬೇಕು ಅಂತಲೇ ಇದ್ದಿದ್ದು. ಸೊ ಆದರೂ 6th ಪ್ಲೇಸಿಗೆ ಬಂದಿದ್ದೀವಿ ಅಂದರೆ ಏನು ಮಾಡೋಕ್ಕಾಗಲ್ಲ. ಜನರಾಟ, ಜನರು ಓಟು, ಅವ್ರು ಇಷ್ಟಪಟ್ಟಿರೋದು ಅದ್ರ ಮೇಲೆ ಡಿಪೆಂಡ್ ಇರಬೇಕಾದ್ರೆ ನಾವೇನು ಬೇಜಾರು ಮಾಡ್ಕೊಂಡ್ರು ಅಷ್ಟೇ. ಇವಾಗ ಏನು ಸಿಕ್ಕಿದೆಯೋ ಅದಕ್ಕಿಂತ ಮುಂದೆ ಇನ್ನೂ ಚೆನ್ನಾಗಿ ಸಿಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಓಕೆ, ಟಾಪ್ 6 ಅಲ್ಲಿ ಇದ್ರೆ ನೀವು ಆ ಪ್ಲೇಸಲ್ಲಿ ಇದ್ದಾಗ ಇವಾಗ ನಾನೇ ಆಚೆ ಬರ್ತೀನಿ ಅಂತ ಅನ್ಕೊಂಡಿದ್ರೆ? ಇಲ್ಲ. ಯಾರು ಆಚೆ ಬರ್ಬೋದು ಅಂತ ಅನ್ಕೊಂಡಿದ್ರಿ? ಯಾರು ಬೇಕಾದ್ರೂ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಒಟ್ನಾಗ ನಾನು ಆಚೆ ಬರೋವರೆಗೂ ನಾನೇ ಗೆಲ್ಲಬೇಕು ಅಂತಾನೆ ಅನ್ಕೊಂಡಿದ್ದೀನಿ. ನಾನೇ ಗೆಲ್ತೀನಿ ಅಂತಾನೂ ಅಂದ್ಕೊಂಡಿದ್ದೀನಿ ಆಚೆ ಬರೋವರೆಗೂ. ಸೊ 6th ಆಚೆ ಬಂದಾಗ ಯಾರು ಬೇಕಾದ್ರೂ ಗೆಲ್ಲಿ ಅಂತಾನೆ ಸುಮ್ಮನೆ. ಓಕೆ, ಯಾರು ಅನ್ಕೊಂಡಿರ್ಲಿಲ್ಲ ಟಾಪ್ 6 ಅಲ್ಲಿ ನೀವು ಆಚೆ ಬರ್ತೀರಿ ಅಂತ. ಕೆಲವರು ರಘು ಸರ್ನ ಅನ್ಕೊಂಡಿದ್ರು, ಗೊತ್ತಿರ್ಲಿಲ್ಲ ಯಾರು ಆಚೆ ಬರ್ತಾರೆ ಅಂತ. ಬಟ್ ನಿಮ್ಮ ಅಮ್ಮ ನೀವು ಆಚೆ ಬಂದಾಗ ಸಿಕ್ಕಾಪಟ್ಟೆ ಹತ್ರ. ನೆಕ್ಸ್ಟ್ ಹೆಂಗ್ ಸಮಾಧಾನ ಮಾಡಿದ್ರು ಅವ್ರನ್ನ ನೀವು? ಅಲ್ಲೇ ಸಮಾಧಾನ ಮಾಡಿದೆ. ಆಮೇಲೆ ಮನೆಗೆ ಬಂದು ಸ್ವಲ್ಪ ಸರಿ ಹೋದ್ರು, ತಲೆ ಕೆಡ್ಸ್ಕೊಂಡಮ್ಮ ಆರಾಮಾಗಿ. ಯಾಕಂದ್ರೆ ನೀವು ಟಾಪ್ 6 ಅಲ್ಲಿ ಆಚೆ ಬಂದಾಗ ಎಲ್ರಿಗೂ ಶಾಕಿಂಗ್ ಆಗಿತ್ತು. ನಿಮ್ಮನ್ನ ಟಾಪ್ 3 ಅಲ್ಲಿ ನೋಡ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಅಟ್ಲೀಸ್ಟ್ ಟಾಪ್ 1 ಟಾಪ್ 2 ಬಿಡಿ, ಟಾಪ್ 3 ಅಲ್ಲಿ ಆದ್ರೂ ನೋಡ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ಟಾಪ್ 6 ಅಲ್ಲಿ ಎಲಿಮಿನೇಟ್ ಆದಾಗ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು. ಏನು ಮಾಡೋಕ್ಕಾಗಲ್ಲ, ವೋಟಿಂಗ್ ಹಂಗೆ ಬಂದಿರೋದ್ರಿಂದ ಏನು ಮಾಡೋಕ್ಕಾಗತ್ತೆ. ಆಮೇಲೆ ಅದೇ ಇಲ್ಲಿ ಬಂದಮೇಲೆ ನಾವು ಸಮಾಧಾನ ಮಾಡ್ತೀವಿ, ತಲೆ ಕೆಡ್ಸ್ಕೊಂಡ್ಬಿಡ ಅಲ್ಲೇನು ಬಂದಿಲ್ಲ ಅಂದರೆ ಇನ್ನು ಮುಂದಕ್ಕಿಂತ ದೊಡ್ಡದಾಗೇನೋ ಕಾಯ್ತದೆ ಅಂತ.